ಹಾಯ್ ಫ್ರೆಂಡ್ಸ್. ಸೊ ಇವತ್ತಿನ ಕತೆ ಏನಪ್ಪ ಅಂದರೆ ಗಣೇಶ ಹೇಗೆ ಹುಟ್ಟಿದ ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದು ಪಾರ್ವತಿ ಬಂದು ಸ್ನಾನ ಮಾಡಬೇಕಾಗಿರುತ್ತೆ. ಅವಾಗ ಯಾರಾದರೂ ಬಾಗ್ಲತ್ರ ನಿಲ್ಲಿಸ್ಬೇಕಲ್ಲ, ಯಾರೂ ಇಲ್ಲ, ಹಿಂಗಪ್ಪ ಅಂತ ಅವಳು ಯೋಚನೆ ಮಾಡಿ ಒಂದು ಹುಡುಗನ ಅವಳೇ ಬಂದು ಇದು ಮಾಡ್ತಾಳೆ, ಮಣ್ಣಿಂದ ಅವಳೇ ಇದನ್ನು ಕಟ್ತಾಳೆ. ಸೊ ಇಲ್ಲಿ ಪಾರ್ವತಿ ಕಟ್ತಾ ಇದ್ದಾಳೆ ಆ ಹುಡುಗನ ಕಟ್ಬಿಟ್ಟು ಇವಾಗ ಅದಕ್ಕೆ ಜೀವ ಕೊಟ್ಬಿಟ್ಟು ಅವನನ್ನು ಒಂದು ಹುಡುಗ ಆಗಿ ಮಾಡಿ ಅವನನ್ನು ನಿಲ್ಲಿಸೋಣ ಅಂತ ಮಾಡ್ತಾಳೆ. ಸೊ ಇವಾಗ ಇದೇ ಬಾಗಿಲು, ಈ ಬಾಗಿಲಿಂದ ಪಾರ್ವತಿ ಇವಾಗ ಸ್ನಾನ ಮಾಡ್ತಾ ಇದ್ದಾಳೆ. ಇದೇ ಆ ಹುಡುಗ, ಅವಳು ಮಾಡಿದ ಹುಡುಗ. ಅವನನ್ನು ಬಾಗಿಲ ಹತ್ರ ನಿಲ್ಲಿಸ್ಬಿಟ್ಟು ಇವಾಗ ಅವಳು ಸ್ನಾನ ಮಾಡ್ತಾ ಇದ್ದಾಳೆ. ಇವಾಗ ಶಿವ ಮನೆಗೆ ಬರ್ತಾನೆ. ಶಿವ ಬರಬೇಕಾದ್ರೆ ಅವ್ನು ಯಾರಪ್ಪ ಈ ಹುಡುಗ ಅಂತ ನೋಡ್ತಾನೆ. ಅವ್ನು ಶಿವನ್ನೇ ನಿಲ್ಲಿಸ್ತಾನೆ. ಇಲ್ಲಿ ಬರೋ ಹಾಗಿಲ್ಲ, ಪಾರ್ವತಿ ಹೇಳಿದಾಳೆ ಯಾರೂ ಬರಬಾರ್ದು, ಅವ್ಳು ಸ್ನಾನ ಮಾಡಿ ಬರೋ ತನಕ ನಾನು ಇಲ್ಲೇ ಇರಬೇಕು ಅಂತ. ಶಿವಂಗೆ ತುಂಬ ಸಿಟ್ಟು ಬಂದುಬಿಡ್ತಾನೆ. ನನ್ನ ಮನೆಯಲ್ಲೇ ಯಾರು ಇವನು ಅಂತ ಸಿಟ್ಟು ಬಂದುಬಿಟ್ಟು ಅವನ ತ್ರಿಶೂಲದಿಂದ ಆ ಹುಡುಗನ ತಲೆನ ಕಟ್ ಮಾಡಿಬಿಡ್ತಾನೆ. ಇವಾಗ ಆ ಹುಡುಗನ ತಲೆ ಕಟ್ ಮಾಡಿ ಆ ತಲೆ ಬಂದು ಹೋಗಿ ಬಿದ್ದುಬಿಟ್ಟಿರುತ್ತೆ. ಹುಡುಗನ ಶರೀರ ಬಂದು ಇಲ್ಲಿ ನೆಲದ ಮೇಲೆ ಬಿದ್ದಿದೆ. ಇವಾಗ ಪಾರ್ವತಿ ಸ್ನಾನದಿಂದ ಹೊರಗೆ ಬಂದಮೇಲೆ ನೋಡಿ ತುಂಬ ಬೇಜಾರು ಮಾಡ್ಕೊತಾಳೆ. ಇದೇನಿದು, ನಾನು ಸೃಷ್ಟಿಸಿದ ಹುಡುಗ ಹೀಗೆ ಸತ್ತು ಬಿದ್ದುಬಿಟ್ಟಿದ್ದಾನೆ ಅಂತ ಶಿವನ ಮೇಲೆ ತುಂಬ ಕೋಪ ಮಾಡ್ಕೊತಾಳೆ. ಇವಾಗ ಶಿವನು ತುಂಬ ಬೇಜಾರು ಮಾಡಿಕೊಂಡು, ಸರಿ ನಾನು ಅವನ ತಲೆನ ಹೆಂಗಾದ್ರೂ ಹುಡ್ಕೊಂಡ್ಬಂದು ಈ ಹುಡುಗನ ನಿನಗೆ ಮತ್ತೆ ಜೀವಂತವಾಗಿ ಕೊಡ್ತೀನಿ ಅಂತಾನೆ. ಓಕೆ. ಸೊ ಇವಾಗ ಆ ಹುಡುಗನ ತಲೆ ಸಿಗಲಿಲ್ಲ. ಸೊ ಅದಕ್ಕೆ ಶಿವ ಬಂದುಬಿಟ್ಟು ನಾರ್ತಲ್ಲಿ ಮಲ್ಕೊಂಡಿರೋ ಯಾರಿಂದಾದರೂ ತಲೆ ಸಿಕ್ಕಿದ್ರೂ ಸರಿ ಅದನ್ನು ತಗೊಂಬಂದು ಈ ಹುಡುಗಂಗೆ ಮಾಡಬೇಕು ಅಂತ ಅಂದ್ಕೊತಾನೆ. ಆಮೇಲೆ ನೋಡಿದ್ರೆ ಒಂದು ಆನೆ ಒಂದೇ ಒಂದು ಮಲ್ಕೊಂಡಿರುತ್ತೆ. ಸೊ ಆನೆನ ತಲೆನೇ ಕತ್ತರಿಸ್ಕೊಂಡು ತಗೊಂಬಂದು ಇವಾಗ ಹುಡುಗಂಗೆ ಮಾಡಿ ಇವಾಗ ಅವನಿಗೆ ಜೀವಂತ ಬಂದಿದೆ. ಸೊ ಹೀಗೆ ಗಣೇಶ ಅಂತ ಹುಟ್ಟಿದ್ದು. ಸೊ ಇದೇ ಸ್ಟೋರಿ, ಗಣೇಶ ಹೇಗೆ ಹುಟ್ಟಿದ್ದು ಅಂತ.